ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನಿವತ್ತು ನಮ್ಮ ಅಮ್ಮನ ಮನೆಯ ಕಾಫಿ ತೋಟಕ್ಕೆ ಕಾಫಿ ಗಿಡಗಳಿಗೆ ನೀರು ಹಾರಿಸ್ತಾ ಇದ್ದಾರೆ. ಹಾಗೆ ಬೆಳಗ್ಗೆನೇ ನಾನು ಮತ್ತು ನಮ್ಮಮ್ಮ ಹೋಗ್ತಾ ಇದ್ವಿ. ನಾವು ಹೋಗೋಕ್ಕಿಂತ ಮುಂಚೆನೇ ಪೈಪ್ಗಳನ್ನ ಫಿಟ್ ಮಾಡಿ ಇಟ್ಟಿದ್ರು. ಇಲ್ಲಿ ಪೈಪ್ಗಳನ್ನ ಫಿಟ್ ಮಾಡೋದು ಅಷ್ಟೊಂದು ಈಸಿ ಕೆಲಸ ಅಲ್ಲ, ಸ್ವಲ್ಪ ಸರ್ಕಸ್ ಮಾಡಬೇಕು. ಒಂದು 3-4 ಜನ ಬೇಕು ಅಲ್ಲಿ ನೋಡ್ಕೊಳ್ಳಿಕ್ಕೆ. ಅಲ್ಲಿ ಹೋಗಿ ಮೋಟರ್ ಆನ್ ಮಾಡಿದಾಗ ಕೂಡ ನಾವಿಲ್ಲಿ ನೋಡ್ಕೋಬೇಕು ಫಿಟ್ ಆಯಿತಾ ಅಂತ ಹೇಳಿಬಿಟ್ಟು. ಮತ್ತು ಎಲ್ಲ ಕಾಫಿ ಗಿಡಗಳಿಗೆ ನೀರು ಸಾಗಬೇಕು. ಹೇಗೆ ಅಂತ ಹೇಳಿದ್ರೆ ಕಾರ್ನರ್ ನೋಡಿಕೊಂಡು ಸ್ಪ್ರಿಂಕ್ಲರ್ನ ಫಿಟ್ ಮಾಡ್ಕೋಬೇಕು. ಮತ್ತು ಕೆಲವೊಂದು ಸಲ ಏನಾಗುತ್ತೆ, ದೊಡ್ಡ ದೊಡ್ಡ ಅಡ್ಡಡ್ಡ ಮರಗಳಿರುತ್ತೆ. ಸುಮ್ಮನೆ ನೀರು ಫೋರ್ಸಿಗೆ ಆ ಮರಗಳಿಗೆ ಹೊಡ್ಕೊಂಡು ಸುಮ್ಮನೆ ಆ ಮರಕ್ಕೇ ನೀರು ವೇಸ್ಟಾಗಿ ಹೋಗ್ಬಿಡುತ್ತೆ. ಮತ್ತು ಕೆಲವೊಂದು ಕಾಫಿ ಗಿಡಗಳಿಗೆ ನೀರು ತಲುಪಲ್ಲ, ನಾವು ಅದನ್ನು ಕೂಡ ನೋಡ್ಕೋಬೇಕು. ಎಷ್ಟು ಅಂತೇಳಿದ್ರೆ ಒಂದು 4-5 ಗಂಟೆ ನೀರು ಚೆನ್ನಾಗಿ ಕಾಫಿ ಗಿಡಗಳಿಗೆ ನೀರು ಹಾಯಿಸ್ಬೇಕು. ಆವಾಗನೇ ಚೆನ್ನಾಗಿ ಬರೋಷಕ್ಕೆ ಫಸಲು ಬಿಡುತ್ತೆ. ಹಾಗೆ ನೀರಿನ ಫೋರ್ಸಿಗೆ ಒಂದು ಬಾಳೆಗೊನೆ ಅಡ್ಡ ಬಿದ್ದೋಗಿತ್ತು, ಹಾಗೆ ಬರ್ತಾ ಅದನ್ನು ಕೂಡ ಕಟ್ ಮಾಡ್ಕೊಂಡು ಬಂದ್ವಿ. ನಾನು ವಿಡಿಯೋ ಮಾಡುವಾಗ ಕೂಡ ನನ್ನ ಮೇಲೇ ನೀರು ಬಿತ್ತು. ತುಂಬ ಬಿಸಿಲು ಇತ್ತು ಅಂತಲೇ ಹೇಳ್ಬೋದು. ಇವಾಗ ತೋಟಕ್ಕೆ ನೀರು ಹಾರಿಸಿದ ಮೇಲೆ ಎಲ್ಲ ಕೂಲಾಯಿತು, ಗಿಡಗಳು ಕೂಡ ಕೂಲಾಯಿತು. ಮತ್ತು ಮೊಗ್ಗುಗಳು ಆಲ್ರೆಡಿ ಮೇಲೆ ಬಂದುಬಿಟ್ಟಿತ್ತು. ಈ ನೀರು ಹಾರಿಸೋದು ಅಂತ ಹೇಳಿದ್ರೆ ನಾವು ಮಾರ್ಚ್ ಒಳಗೇ ನೀರು ಹಾರಿಸ್ಬೇಕು. ಇಲ್ಲಾಂದರೆ ಒಂದು ಸಮಯದಲ್ಲಿ ಮಾರ್ಚಲ್ಲೆಲ್ಲ ಮಳೆ ಬಂದುಬಿಡುತ್ತೆ. ಏಪ್ರಿಲ್ ಟೈಮಲ್ಲೆಲ್ಲ ಕಾಫಿ ಕೊಯ್ಲೆಲ್ಲ ಜಾನ್ವರಿ ಟು ಮಾರ್ಚ್ ಒಳಗೆ ಕಾಫಿ ಕೊಯ್ಲೆಲ್ಲ ಮತ್ತು ಮೆಣಸು ಕೊಯ್ಲು ಕೂಡ ಆಗಿಬಿಡುತ್ತೆ. ಅದರ ಕೆಲಸ ಮುಗಿಸಿ ನಾವಿಲ್ಲಿ ನೀರು ಹಾರಿಸ್ಬೇಕು. ಹಾಗೆಯೇ ನಮ್ಮಮ್ಮ ಬಾಳೆ ಎಲೆನ ಕಟ್ ಮಾಡ್ತಿದ್ದಾರೆ. ಯಾಕೆ ಅಂತೇಳಿದ್ರೆ ಅಕ್ಕಿ ಹಪ್ಪಳ ಮಾಡುವ ಅಂತ ಹೇಳಿಬಿಟ್ಟು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅಕ್ಕಿ ಹಪ್ಪಳ ಹೇಗೆ ಬಾಳೆ ಎಲೆಯಲ್ಲಿ ಮಾಡೋದು ಅಂತ ಹೇಳಿಬಿಟ್ಟು. ಹಾಗೆ ನೀರು ಹೇಗೆ ಹಾರ್ತಿದೆ ಅಂತ ನೋಡಿಕೊಂಡು ಬಾಳೆ ಎಲೆನ ಅಲ್ಲೇ ಕಟ್ ಮಾಡ್ಕೊಂಡು ಎರಡೂ ಕೆಲಸನ ಒಟ್ಟಿಗೆ ಮಾಡ್ತಾಯಿದ್ವಿ. ವರ್ಷಕ್ಕೆ ಒಂದು ಸತಿ ಕಾಫಿ ಫಸಲು ಬಿಡೋದು, ಅದು ಜಾನ್ವರಿ ಟು ಮಾರ್ಚ್. ಈಗ ತುಂಬ ಚಳಿ ಇರೋದ್ರಿಂದ ಡಿಸೆಂಬರಿಂದನೇ ಕಾಫಿ ಹಣ್ಣಾಗಿಬಿಟ್ಟಿರುತ್ತೆ. ಮತ್ತು ಇವಾಗ ಗದ್ದೆ ಕೆಲಸ ಮಾಡೋರು ಕಮ್ಮಿ ಆಗಿರೋದ್ರಿಂದ ನವೆಂಬರಿಂದನೇ ಕಾಫಿ ಕೊಯ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ನೋಡಿ, ಇದು ನೀರು ಹೊಡೆದ ಒಂದು 2 ದಿವಸದ ನಂತರ ಈ ಮೊಗ್ಗುಗಳು ಮೇಲೆ ಬಂದಿರೋದು. ಕೆಲವೊಂದು ಹೂಗಳು ಮಂಜಿನ ಹನಿಗಳಿಂದ ಕೂಡ ಅರಳಿರೋದನ್ನು ಕೂಡ ನಾವಿಲ್ಲಿ ಕಾಣ್ಬೋದು. ಈ ಹೂ ಕರೆಕ್ಟಾಗಿ ಅರಳೋದು ಅಂತ ಹೇಳಿದ್ರೆ ಅಂದರೆ ನೀರು ಹೊಡೆದ 1 ವಾರದ ನಂತರ ಕರೆಕ್ಟಾಗಿ ಹೂ ಅರಳೋದು. ತೋರಿಸ್ತೀನಿ ಬನ್ನಿ. ಹೂ ಅರಳಿದ ದಿವಸ ತೋಟಕ್ಕೆ ಹೋಗ್ಲಿಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ ಅದರ ಪರಿಮಳ ಇಡೀ ತೋಟವನ್ನೇ ಆವರಿಸ್ಕೊಂಡು ಬಿಟ್ಟಿರುತ್ತೆ. ಹಾಗೆ ಬೆಳಗ್ಗೆನೇ ಎದ್ದು ಕಾಫಿ ತೋಟಕ್ಕೆ ಹೂ ನೋಡಲಿಕ್ಕೆ ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅದರ ಸ್ಮೆಲ್ಲು ಈ ಮಲ್ಲಿಗೆ ಹೂಗಿಂತ ತುಂಬಾ ಘಾಟು. ಕೆಲವ್ರು ಹೇಳ್ತಾರೆ ಹೂ ಅರಳೋ ಟೈಮಲ್ಲಿ ತೋಟಕ್ಕೆ ಹೋಗಬಾರ್ದು ಅಂತ. ಯಾಕೆಂತಂದರೆ ಹಾವು ಬರುತ್ತೆ ಅಂತ ಏನೋ ಹೇಳ್ತಾರೆ. ಹಾಗೆ ಯಾಕೆಂದರೆ ಅದರ ಸ್ಮೆಲ್ಲು ಅಷ್ಟು ಘಾಟಿರುತ್ತೆ ಅಂತಲೇ ಹೇಳ್ಬೋದು. ಮತ್ತು ಜೇನು ಹುಳುಗಳು ಕೂಡ ಅಲ್ಲಿ ರಸವನ್ನು ಹೀರ್ತಿರುತ್ತೆ ಆ ಹೂಗಳ ಮೇಲೆ. ಬೆಳಗ್ಗೆ ಇದ್ದು ಇಡೀ ತೋಟನ ನೋಡಿದರೆ ಆ ಹೂವಿನ ಮೇಲೆ ಮಂಜುಗಿಡ್ಡೆ ಬೀಳೋ ಥರನೇ ಕಾಣ್ಬೋದು. ನಾನು ಆವಾಗಲೇ ಹೇಳಿದೆ, ಆವಾಗ ಈ ಕಾಫಿ ಕೊಯ್ಲಾದ ನಂತರ ಈ ಮಾರ್ಚ್ ಏಪ್ರಿಲ್ ಟೈಮಲ್ಲಿ ಇದು ಹೂಗಳು ಬ್ಲೌಸಮ್ ಆಗೋದು ಅಂತ, ಹೂ ಅರಳೋದು ಅಂತ. ವರ್ಷಕ್ಕೆ ಒಂದೇ ಸತಿ ಈ ರೀತಿ ಬ್ಲೌಸಮ್ ಆಗುತ್ತೆ. ನೋಡಿ, ಹೂವೆಲ್ಲ ಸೆಟ್ಟಾಗಿ ಈ ರೀತಿ ಬಾಡಿ ಹೋಗಿರೋದು. ನಾನು ಆವಾಗಲೇ ಹೇಳಿದೆ. ಅಲ್ಲಿ ನೋಡಿ, ಬರೋ ವರ್ಷದ ಫಸಲು ಕೂಡ ಅಲ್ಲಿ ಕಾಣ್ತಿದೆ ಗ್ರೀನ್ ಕಲರ್ದು. ಈ ಥರ ಆಗಿದೆ ಅಂದರೆ ಸೆಟ್ ಆಗಿದೆ ಅಂತ ಅರ್ಥ. ಇನ್ನೂ ಇಷ್ಟು ಬೇಕಾದರೆ ಮಳೆ ಬರ್ಬೋದು. ಬಟ್ ಇನ್ನೊಂದು ಟ್ರಿಪ್ ಮಳೆ ಬಂದರೆ ಇನ್ನೂ ಚೆನ್ನಾಗಾಗುತ್ತೆ ಕಾಫಿ ಗಿಡಗಳು ಅಂತಲೇ ಹೇಳ್ಬೋದು. ಮತ್ತು ಕೆಲವೊಂದಿಗೆ ನೀರು ತಲುಪಿರಲ್ಲ ದೂರ, ಅದನ್ನು ಕೂಡ ನೆಕ್ಸ್ಟು ನೀರು ಹಾರಿಸಿದಾಗ ಕೂಡ ಹರಡ್ಕೊಳ್ಳುತ್ತೆ. ಮತ್ತು ನೋಡಿ, ಅಲ್ಲಿ ದೂರದ ತೋಟದಲ್ಲಿ ಆಲ್ರೆಡಿ ಮುಂಚೆನೇ ನೀರು ಹಾರಿಸಿರೋದು. ಹೂಗಳು ಆಲ್ರೆಡಿ ಅರಳಿ ಏನಾಗಿದೆ, ಸೆಟ್ಟಾಗಿ ಒಣಗಿರೋದು. ಬ್ಲಾಸಮ್ ಟೈಮಲ್ಲಿ ಅಂದರೆ ಕಾಫಿ ಹೂ ಅರಳಿದ ಟೈಮಲ್ಲಿ ಮಳೆ ಬರಬಾರ್ದು. ಮಳೆ ಬಂದರೆ ಏನಾಗುತ್ತೆ, ಎಲ್ಲ ಹೂಗಳು ಹಾಳಾಗಿ ಮುಂದಿನ ವರ್ಷಕ್ಕೆ ಫಸಲು ಸಿಗೋದಿಲ್ಲ, ಎಲ್ಲನೂ ನಷ್ಟ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ನಾವು ಮಳೆ ಬರದ ಟೈಮಲ್ಲಿ ನೀರು ಹಾರಿಸ್ಕೋಬೇಕು. ಕೆಲವೊಂದು ಸಲ ರೈತರ ಅದೃಷ್ಟಕ್ಕೆ ಮಳೆ ಬಂದಿದ್ದುಂಟು. ಆ ಮಳೆಯಿಂದ ಬ್ಲಾಸಮ್ ಆಗಿ ಎಷ್ಟೋ ರೈತರು ಖುಷಿ ಪಟ್ಟಿದ್ದುಂಟು. ಹಾಗೆ ಅಂತೇಳಿ ಎಲ್ಲ ಟೈಮಲ್ಲಿ ಮಳೆನ ನಂಬ್ಕೊಂಡಿರೋಕ್ಕಾಗಲ್ಲ. ಕೆರೆ, ಮೋಟರ್, ಪೈಪನ್ನು ಸವಲತ್ತುಗಳು ಬೇಕೇ ಬೇಕು ಅಂತಲೇ ಹೇಳ್ಬೋದು. ಕಷ್ಟಪಟ್ಟು ಕಾಫಿ ಹೂಗಳು ಈ ರೀತಿ ಅರಳಿದಾಗ ರೈತರಿಗೆ ಅಂದರೆ ಕಾಫಿ ಬೆಳೆಗಾರರಿಗೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ.
ಇವಾಗ ಮಳೆ ಬಂದರೆ ಇನ್ನಷ್ಟು ಖುಷಿಯಾಗುತ್ತೆ ಮತ್ತು ಬೇರೆ ಬೆಳೆಗಾರರಿಗೆ ಕೂಡ ಮಳೆನ ಅವಶ್ಯಕತೆ ತುಂಬಾ ಇದೆ. ಎಲ್ಲೂ ಕೂಡ ನೀರು ಇಲ್ಲ, ಬತ್ತಿ ಹೋಗಿದೆ. ಪ್ರಾಣಿ ಪಕ್ಷಿಗಳು ಕೂಡ ಕುಡಿಲಿಕ್ಕೆ ನೀರು ಸಿಗ್ತಾ ಇಲ್ಲ. ಆದಷ್ಟು ಬೇಗನೆ ಮಳೆ ಆಗಲಿ ಅಂತ ಹೇಳ್ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುವ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ತೋಟದಲ್ಲಿ ಯಾವ ರೀತಿ ಕಾಫಿ ಹೂ ಬ್ಲಾಸಮ್ ಆಗಿದೆ ಅಂತ ಹೇಳ್ಬಿಟ್ಟು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತಾ? ನೆಕ್ಸ್ಟ್ ವಿಡಿಯೋದೊಂದಿಗೆ ಮೀಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.